ಎಲ್ಲರಿಗೂ ವೆಲ್ಕಮ್. ನಾನು ಪ್ರಶಾಂತ್ ಅಂತ, ಬಾಹುಬಲಿ ಮುತ್ತಿನ್ ಅವರ ಅಳಿಯ. ಇಲ್ಲಿ ರೀಸೆಂಟಾಗಿ ಒಂದು ಬ್ರ್ಯಾಂಚ್ ಓಪನ್ ಮಾಡಿದ್ವಿ ಬಿಜಾಪುರದಲ್ಲಿ. ಅದು ಸೆಕೆಂಡ್ರಿ. ಸೊ ಎಷ್ಟೇ ನಾವು ಮಾಡರ್ನ್ ಆಗಿ ಯಾವುದೇ ಔಟ್ಫಿಟ್ಸ್ ಬಂದ್ರೂ ಸಾಡಿಯಲ್ಲಿ ಇರೋ ಬ್ಯೂಟಿ, ಸಾಡಿಯಲ್ಲಿ ಕಾಣೋ ಒಂದು ಲಕ್ಷಣ, ಒಂದು ಸಂಸ್ಕೃತಿ ನಮ್ದು ಏನಿದೆ ಅದು ಬೇರೆ ಯಾವ ಔಟ್ಫಿಟ್ಸಲ್ಲಿಯೂ ಬರೋದಿಲ್ಲ. ಸೊ ಆಗೋಸ್ಕರ ಇವರು ನಮ್ಮ ವೀರೇಶ್ ಪ್ರೊಡಕ್ಷನ್ಸ್ ಅವರು ಏನು ಆರ್ಗನೈಸ್ ಮಾಡಿದ್ದಾರೆ ಸಾಡಿ ಫ್ಯಾಷನ್ ಶೋ ಅಂತ, ಅದು ತುಂಬ ಒಂದು ಡಿಫ್ರೆಂಟಾಗಿ ಒಂಥರ ಒಂದು ಹೊಸ ಥರ ಅನ್ಬೋದು ಇಲ್ಲಿ ನಮ್ಮ ಲೋಕಲಲ್ಲಿ. ಯಾಕಂದರೆ ಈಗ ಜನರಲಾಗಿ ಎಲ್ಲರೂ ಫ್ಯಾಷನ್ ಶೋ ಅಂತಂದರೆ ಎಲ್ಲ ರೈಟ್, ಫ್ಯಾಷನ್ ಶೋ ಅಂದರೆ ಎಲ್ರಿಗೂ ಬೇರೆನೇ ಬರುತ್ತೆ ಮೈಂಡಲ್ಲಿ. ಸೊ ಸಾಡಿ ಫ್ಯಾಷನ್ ಶೋ ಅನ್ನೋದು ಸಮಥಿಂಗ್ ಯೂನಿಕ್ ಆ್ಯಂಡ್ ಸಮಥಿಂಗ್ ಬೆಸ್ಟ್. ಅಂದರೆ ನನ್ನ ಪ್ರಕಾರ ನಮ್ಮ ಕಲ್ಚರ್ ಆಗಲಿ, ನಮ್ಮ ಹೆಣ್ಮಕ್ಳಿಗೆ ಒಂದು ಏನೊಂದು ರೆಸ್ಪೆಕ್ಟ್, ಒಂದು ಗೌರವ ಅಂತ ಏನಿರುತ್ತೆ, ಸೊ ಆ ಸಾಡಿಯಲ್ಲಿ ಬರೋದು ಮತ್ತು ಬೇರೆ ಯಾವ ಔಟ್ಫಿಟ್ಟಲ್ಲಿ ಬರೋದಿಲ್ಲ. ಆಮೇಲೆ ಇವಾಗ ಸದ್ಯ ಕರೆಂಟ್ ಯಾವ ರೀತಿ ಪ್ರೊಡಕ್ಷನ್ ಆಗ್ತಾಯಿದೆ ಅಂದರೆ ಸಿಕ್ಕಾಪಟ್ಟೆ ವೆರೈಟಿ ಬರ್ತಾಯಿದ್ದಾವೆ ಸಾಡಿಯಲ್ಲಿ. ಬೇರೆ ಬೇರೆ ಮೊದಲಿನ ಥರ ಎಲ್ಲ ಒಂದು ಎರಡು ಥರ ಆ ರೀತಿ ಇರೋದಿಲ್ಲ. ಇವಾಗೆಲ್ಲ ಒಂದು ಸಾವಿರಾರು ಥರ ವೆರೈಟಿ ಬಂದಿದ್ದಾವೆ, ಎಲ್ಲ ಫ್ಯಾಷನೇಬಲ್ಲು, ಸಿಕ್ಕಾಪಟ್ಟೆ ಫ್ಯಾನ್ಸಿ ಸಾಡಿ ಇರ್ತವೆ. ಸೊ ಆ ಫ್ಯಾಷನ್ ಶೋ ಅನ್ನೋ ಒಂದು ಸಾಡಿ ಶೋ ಅಂತ ಏನು ಮಾಡಿದ್ದಾರೆ, ಇಟ್ಸ್ ರಿಯಲಿ ಅ ಗುಡ್ ಥಿಂಗ್. ಮತ್ತು ನಮಗೊಂದು ಸಪೋರ್ಟ್ ಕೇಳಿದರು, ನಾವು ಅದಕ್ಕೆ ಹ್ಯಾಪಿಲಿ ಅವ್ರ ಜೊತೆ ಕೈ ಜೋಡಿಸ್ಬೇಕಂತ ಅನಿಸಿತ್ತು. ಸೊ ಇಟ್ಸ್ ನಥಿಂಗ್, ನಾವೇನು ಅಂತಪ್ಪನೇನು ಇದು ಮಾಡಿಲ್ಲ. ಮೇನ್ ಎಲ್ಲ ಆಲ್ ಕ್ರೆಡಿಟ್ ಗೋಸ್ ಟು ಇವ್ರೇನು ಮಾಡಿದ್ದಾರೆ ನಮ್ಮ ಆರ್ಗನೈಸ್ ಎಲ್ಲ, ಇವರು ವೀರೇಶ್ ಪ್ರೊಡಕ್ಷನ್ಸ್ ಅವರು. ಸೊ ಅವ್ರದ್ದೆಲ್ಲ ಐಡಿಯಾ ಅದು. ನಾ ಅಂದ್ಕೊಂಡಿದ್ದೆ ಸಾಡಿ ಶೋ ಅಂತಂದರೆ ಜನ ಕಡಿಮೆ ಆಗ್ಬೋದು ಪಾರ್ಟಿಸಿಪೆಂಟ್ಸ್ ಅಂತ, ಆದರೆ ನಾನು ಕೇಳಿರೋ ಪ್ರಕಾರ ಮೋರ್ ದೆನ್ 50 ಪಾರ್ಟಿಸಿಪೆಂಟ್ಸ್ ಇದ್ರಂತ, ವಿಚ್ ಈಸ್ ರಿಯಲಿ ಹ್ಯಾಪಿ ಟು ನೋ. ಅದರಲ್ಲಿ ಮತ್ತು ಎಲ್ಲರೂ ಚೆನ್ನಾಗಿ ಬೇರೆ ಬೇರೆ ವಿವಿಧವಾದ ಸಾಡಿಗಳನ್ನು ಧರಿಸಿ ಇದನ್ನು ಮಾಡಿದ್ದಾರೆ. ಸೊ ಐ ಹ್ಯಾಡ್ ಒನ್ ಆಫ್ ದಿ ಕಂಟೆಸ್ಟೆಂಟ್ಸ್ ಪ್ರಿಪೇರ್ಡ್ ಅ ಸಾಡಿ ಇನ್ ಪೇಪರ್. ಸೊ ದಿಸ್ ಈಸ್ ಆಲ್ಸೋ ಸಮಥಿಂಗ್ ಯುನೀಕ್ ಆ್ಯಂಡ್ ಹ್ಯಾಪಿ ಟು ನೋ. ಎಲ್ಲರಿಗೂ ಚಲೋ ಅನಿಸುತ್ತೆ. ಆಮೇಲೆ ಲಾಸ್ಟ್ಲಿ ಕಾಂಗ್ರ್ಯಾಚುಲೇಷನ್ಸ್ ಟು ಆಲ್ ದಿ ವಿನ್ನರ್ಸ್.